ಕೊಪ್ಪಳ ವಿದ್ಯಾರ್ಥಿ ಯಲ್ಲಾಲಿಂಗ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೀರ್ಪು ಪ್ರಕಟ ಆಗಿದೆ. ಸಾಕ್ಷ್ಯಾಧಾರಗಳ ಕೊರತೆ ಹಿನ್ನೆಲೆಯಲ್ಲಿ ಪ್ರಕರಣದ ಎಲ್ಲ ಆರೋಪಿಗಳು ಖುಲಾಸೆಗೊಂಡಿದ್ದಾರೆ. ದೇಶದಲ್ಲಿ ಸದ್ದು ಮಾಡಿದಂತ ಯಲ್ಲಾಲಿಂಗ ಕೊಲೆ ಪ್ರಕರಣದ ತೀರ್ಪು ಹೊರಬಂದಿದೆ. ತೀರ್ಪು ಪ್ರಕಟ ಆಗಿದೆ. ವಿದ್ಯಾರ್ಥಿ ಯಲ್ಲಾಲಿಂಗ ಕೊಲೆ ಪ್ರಕರಣದ ತೀರ್ಪು ಪ್ರಕಟ ಆಗಿದೆ. ಸಾಕ್ಷ್ಯಾಧಾರಗಳ ಕೊರತೆ ಹಿನ್ನೆಲೆಯಲ್ಲಿ ಪ್ರಕರಣದ ಎಲ್ಲ ಆರೋಪಿಗಳು ಖುಲಾಸೆಗೊಂಡಿದ್ದಾರೆ. ದೇಶದಲ್ಲಿ ಸದ್ದು ಮಾಡಿದಂತಹ ಯಲ್ಲಾಲಿಂಗ ಕೊಲೆ ಪ್ರಕರಣ ಇದರ ತೀರ್ಪು ಈಗ ಪ್ರಕಟ ಆಗಿದೆ. ಕೊಪ್ಪಳ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಿಂದ ತೀರ್ಪು ಹೊರಬಿದ್ದಿದೆ. 10 ವರ್ಷದ ನಂತರ ವಿದ್ಯಾರ್ಥಿ ಯಲ್ಲಾಲಿಂಗ ಕೊಲೆ ಕೇಸ್ನ ತೀರ್ಪು ಈಗ ಪ್ರಕಟ ಆಗಿದೆ. ಕನಕಗಿರಿ ತಾಲೂಕಿನ ಕನಕಾಪುರ ನಿವಾಸಿ ವಿದ್ಯಾರ್ಥಿ ಯಲ್ಲಾಲಿಂಗ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2015ರ ಜನವರಿ 11ರಂದು ನಡೆದಿದ್ದಂತಹ ಕೊಲೆ ಇದು. ಕೊಪ್ಪಳ ನಗರದ ರೈಲ್ವೆ ನಿಲ್ದಾಣದಲ್ಲಿ ಯಲ್ಲಾಲಿಂಗನ ಹತ್ಯೆ ಆಗಿತ್ತು. 10 ವರ್ಷಗಳ ನಂತರ ಕೋರ್ಟ್ ಇದೀಗ ಅಂತಿಮ ತೀರ್ಪನ್ನು ಪ್ರಕಟಿಸಿದೆ. ಸಾಕ್ಷ್ಯಾಧಾರಗಳ ಕೊರತೆ ಹಿನ್ನೆಲೆಯಲ್ಲಿ ಎಲ್ಲ ಆರೋಪಿಗಳು ಖುಲಾಸೆಗೊಂಡಿದ್ದಾರೆ. ಕೊಪ್ಪಳ ನಗರದ ರೈಲ್ವೆ ನಿಲ್ದಾಣದಲ್ಲಿ ಯಲ್ಲಾಲಿಂಗನ ಹತ್ಯೆ ಆಗಿತ್ತು. 2015 ಜನವರಿ 11ರಂದು ನಡೆದಿದ್ದಂತಹ ವಿದ್ಯಾರ್ಥಿ ಯಲ್ಲಾಲಿಂಗನ ಹತ್ಯೆ ಪ್ರಕರಣ ಈಗ ಅಂತಿಮ ತೀರ್ಪು ಪ್ರಕಟ ಆಗಿದೆ. ಕೊಲೆ ಪ್ರಕರಣದ ತೀರ್ಪನ್ನ ಕೊಪ್ಪಳ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಪ್ರಕಟಿಸಿದೆ. 10 ವರ್ಷದ ನಂತರ ವಿದ್ಯಾರ್ಥಿ ಯಲ್ಲಾಲಿಂಗ ಕೊಲೆ ಪ್ರಕರಣದ ತೀರ್ಪು ಹೊರಬಿದ್ದಿದೆ. ಸಾಕ್ಷ್ಯಾಧಾರಗಳ ಕೊರತೆ ಹಿನ್ನೆಲೆಯಲ್ಲಿ ಪ್ರಕರಣದ ಎಲ್ಲ ಆರೋಪಿಗಳು ಖುಲಾಸೆಗೊಂಡಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೊಡ್ಡೇಶ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದೊಡ್ಡೇಶ್, ಇದೀಗ 10 ವರ್ಷಗಳ ಹಿಂದಿನ ಕೊಲೆ ಪ್ರಕರಣದ ತೀರ್ಪು ಇದೀಗ ಹೊರಬಿದ್ದಿರೋದು. ಸಾಕ್ಷ್ಯಾಧಾರಗಳ ಕೊರತೆಯಿಂದ ಈಗ ಎಲ್ಲ ಆರೋಪಿಗಳು ಖುಲಾಸೆಯಾಗಿದ್ದಾರೆ. ಡೀಟೇಲ್ಸ್ ಕೊಡೋದಾದ್ರೆ ಮಧುಕರ್, ಏನು ಕಳೆದ 10 ವರ್ಷಗಳಿಂದ ನಡೆದ ಕೊಪ್ಪಳ ಜಿಲ್ಲೆಯ ಕನಕಾಪುರದ ವಿದ್ಯಾರ್ಥಿ ಯಲ್ಲಾಲಿಂಗನ ಕೊಲೆ ಪ್ರಕರಣ ಇಡೀ ದೇಶದಲ್ಲೇ ಸದ್ದು ಮಾಡಿತ್ತು. ಯಾಕಂತಂದ್ರೆ ಆ ಸಂದರ್ಭದಲ್ಲಿ ಸಚಿವ ಶಿವರಾಜ್ ತಂಗಡಿಗೆ ಅವರ ತಲೆ ದಂಡ ಕೂಡ ಈ ಒಂದು ಕೊಲೆ ಪ್ರಕರಣದಲ್ಲಿ ಏನಾಗಿತ್ತು. ಸುದೀರ್ಘ 10 ವರ್ಷಗಳ ಬಳಿಕ ಇದೀಗ ತೀರ್ಪು ಪ್ರಕಟ ಆಗಿರ್ತಕ್ಕಂಥದ್ದು. ಈ ಒಂದು ತೀರ್ಪಿನಲ್ಲಿ ಇದೀಗ ಪ್ರಕರಣದಲ್ಲೇ ಭಾಗಿಯಾದಂತಹ 9 ಜನ ಆರೋಪಿಗಳು ಕೂಡ ಇದೀಗ ಖುಲಾಸೆ ಆಗಿರ್ತಕ್ಕಂಥದ್ದು. ಸಾಕ್ಷ್ಯಾಧಾರಗಳ ಕೊರತೆ ಹಿನ್ನೆಲೆಯಲ್ಲಿ ಇದೀಗ ವಿದ್ಯಾರ್ಥಿ ಯಲ್ಲಾಲಿಂಗನ ಕೊಲೆ ಪ್ರಕರಣದ 9 ಜನ ಆರೋಪಿಗಳು ಕೂಡ ಖುಲಾಸೆ ಆಗಿದ್ದಾರೆ. ಮತ್ತೊಂದು ಕಡೆ ಏನಂತಂದ್ರೆ ಈ ಒಂದು ಕೊಲೆ ಪ್ರಕರಣದಲ್ಲಿ ಭಾಗಿಯಾದಂತಹ ಮಾಜಿ ಸಚಿವ ಶಿವರಾಜ್ ತಂಗಡಿಗೆ ಅವರ ಆಪ್ತ ಹನುಮೇಶ್ ನಾಯಕ್ ಅವರು ಕೂಡ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದು ಅವರು ಕೂಡ ಇದೀಗ ಖುಲಾಸೆ ಆಗಿರ್ತಕ್ಕಂಥದ್ದು. ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶ ಸಿ ಚಂದ್ರಶೇಖರ್ ಇದೀಗ ಈಗಷ್ಟೇ ಒಂದು ತೀರ್ಪನ್ನ ಕೊಟ್ಟಿದ್ದಾರೆ. ಅವರ ವಕೀಲರು ಕೂಡ ಈ ಒಂದು ಮಾಧ್ಯಮಕ್ಕೆ ಬ್ರೀಫ್ ಅನ್ನ ಮಾಡ್ತಾ ಇದ್ದಾರೆ. ಮೇಲ್ನೋಟಕ್ಕೆ ಈ ಒಂದು ಪ್ರಕರಣ ಏನಿದೆ, ಈ ಒಂದು ಕೊಲೆ ಪ್ರಕರಣ ಆರಂಭದಲ್ಲಿನೇ ಸಾಕಷ್ಟು ಒಂದು ತೀವ್ರತೆಯನ್ನು ಪಡೆದುಕೊಂಡಿತ್ತು. ಅದಾದ ಬಳಿಕ ಸಚಿವ ಶಿವರಾಜ್ ತಂಗಡಿ ಅವರು ತಲೆದಂಡ ಕೂಡ ಆಗಿತ್ತು. ಈ ಒಂದು ಪ್ರಕರಣದಲ್ಲಿ ಕೊಲೆಯಾದಂತಹ ಯಲ್ಲಾಲಿಂಗನ ಸಹೋದರ ವೀರಭದ್ರ ಇದ್ದಾನೆ, ಆತ ಒಂದು ಹೇಳಿಕೆಯನ್ನು ಕೊಡ್ತಾನೆ. ಈ ಒಂದು ನನ್ನ ಸಹೋದರ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಒಂದು ಹೇಳಿಕೆಯನ್ನ ಆಧರಿಸಿ ಇದೀಗ ನ್ಯಾಯಾಧೀಶರು ಈ ಒಂದು ತೀರ್ಪನ್ನ ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ಪ್ರಕರಣದಲ್ಲಿ ಇದೀಗ 9 ಜನ ಆರೋಪಿಗಳು ಕೂಡ ಖುಲಾಸೆ ಆಗಿರ್ತಕ್ಕಂಥದ್ದು. ಸುದೀರ್ಘ 10 ವರ್ಷಗಳ ಕಾಲ ಈ ಒಂದು ಪ್ರಕರಣದಲ್ಲಿ 3 ವರ್ಷಗಳ ಕಾಲ ಅವರು ಆರೋಪಿಗಳು 9 ಜನ ಆರೋಪಿಗಳು ಜೈಲಲ್ಲಿದ್ರು. ಅದಾದ ಬಳಿಕ ಅವರು ಸುಪ್ರೀಂ ಕೋರ್ಟಿಗೆ ಹೋಗಿ ಬೇಲ್ನ ತೆಗೆದುಕೊಂಡಂತ ಒಂದು ಅನಿವಾರ್ಯತೆ ಕೂಡ ಅವರ ಸಂದರ್ಭದಲ್ಲಿ ಸೃಷ್ಟಿಯಾಗಿತ್ತು. ಅದಾದ ಬಳಿಕ ಕಳೆದ ಸೆಪ್ಟೆಂಬರ್ ತಿಂಗಳಲ್ಲೇ ನ್ಯಾಯಾಧೀಶರು ಎಲ್ಲ ಆರೋಪಿಗಳು ಕೂಡ ಒಂದು ಸೂಚನೆಯನ್ನ ಕೊಟ್ಟಿದ್ರು. 29 ತಾರೀಕು ಎಲ್ಲರೂ ಕೂಡ ನೀವು ಕೋರ್ಟಿಗೆ ಹಾಜರಾಗಿದ್ರು. ಆ ಸಂದರ್ಭದಲ್ಲಿ ಅವರು ಅಕ್ಟೋಬರ್ 3ಕ್ಕೆ ಒಂದು ತೀರ್ಪನ್ನ ಪ್ರಕಟಿಸುವುದಾಗಿ ಅವರೆಲ್ಲರೂ ಕೂಡ ಹೇಳಿದ್ರು. ಅದೇ ತರನಾಗಿ ಇಂದು ತೀರ್ಪನ್ನ ಪ್ರಕಟಿಸಿದ್ದು. ಈ ಒಂದು ತೀರ್ಪಿನಲ್ಲಿ ಭಾಗಿಯಾದಂತಹ 9 ಜನ ಆರೋಪಿಗಳು ಕೂಡ ಇದೀಗ ಖುಲಾಸೆ ಆಗಿರ್ತಕ್ಕಂಥದ್ದು. ಮಧುಕರ್, ಓಕೆ, ಥ್ಯಾಂಕ್ ಯು ದೊಡ್ಡೇಶ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.